ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ ನೋಡ್ರಿ, ಈಗ 2024 ಮುಗಿದ 6 ತಿಂಗಳಾತ ಅಂತಂದ್ರೆ 2024ರದ ಅರ್ಧ ವರ್ಷ ಮುಗ್ದಂಗಾತ. ಈ 6 ತಿಂಗಳನ್ಯಾಗ ನಮ್ಮ ನಿಫ್ಟಿ, ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ಎಷ್ಟು % ರಿಟರ್ನ್ ಕೊಟ್ಟೈತಿ ಮತ್ತು ಈ 6 ತಿಂಗಳನ್ಯಾಗ ಏನೇನು ಮಾರ್ಕೆಟ್ನಾಗ ನಡೀತಂತ ಇವತ್ತಿನ ವಿಡಿಯೋನಾಗ ನಾವು ನೋಡ್ರಿ ವೀಕ್ಷಕರೇ, ಈ 6 ತಿಂಗಳನ್ಯಾಗ ನಿಫ್ಟಿ ನಮ್ದು 10.5% ರಿಟರ್ನ್ ಕೊಟ್ಟೈತೆ. ಅಂತಂದ್ರೆ 10%ಕಿಂತ ಹೆಚ್ಚು ರಿಟರ್ನ್ ಕೊಟ್ಟಿತ್ರಿ. ಮತ್ತು ಈ 6 ತಿಂಗಳನ್ಯಾಗ ಡೈರೆಕ್ಟ್ 10% ರಿಟರ್ನ್ ಕೊಟ್ಟಿಲ್ರಿ, ಭಾಳ ಏರಿತ ಬಿದ್ದಿತ್ತ ಮಾರ್ಕೆಟ್, ಭಾಳ ಗುದ್ದಾಡಿತ. ವೀಕ್ಷಕರೇ, ಈ 6 ತಿಂಗಳನ್ಯಾಗ ಮೇನ್ ಅಂತಂದ್ರೆ 5 ವರ್ಷಲೇ ನಡೆಯೋದ ಲೋಕಸಭಾ ಎಲೆಕ್ಷನ್ ಇದ್ದು, ಲೋಕಸಭಾ ಎಲೆಕ್ಷನ್ನಾಗ ವಾಲಟಾಲಿಟಿನೂ ಭಾಳ ಇತ್ತು. ಅಂದ್ರೂ ನಮ್ದು ನಿಫ್ಟಿ 10.5% ರಿಟರ್ನ್ ಕೊಟ್ಟಿತ್ತು ನೋಡ್ರಿ. ಮತ್ತು ಸೆನ್ಸೆಕ್ಸ್ 9.4% ರಿಟರ್ನ್ ಕೊಟ್ಟಿತ್ತು ಈ 6 ತಿಂಗಳನ್ಯಾಗ. ಮತ್ತು ಬ್ಯಾಂಕ್ ನಿಫ್ಟಿ 8.39% ರಿಟರ್ನ್ ಕೊಟ್ಟಿತ್ತು. ನೋಡ್ರಿ ವೀಕ್ಷಕರೇ, 6 ತಿಂಗಳನ್ಯಾಗ 10% ರಿಟರ್ನ್ ಕೊಟ್ಟೈತಂದ್ರೆ ನಿಫ್ಟಿ ಇದೊಂದು ಭಾರಿ ರೀ. ಯಾಕಂತಂದ್ರೆ ನಿಫ್ಟಿ ಇಯರ್ಲಿ ನೋಡ್ರೆ 15% ರಿಟರ್ನ್ ಕೊಡ್ತೈತಿ. ಬಟ್ ಇದು 6 ತಿಂಗಳನ್ಯಾಗನ 10.5% ರಿಟರ್ನ್ ಕೊಟ್ಟೈತಿ. ಮತ್ತು ಈಗ ಮುಂದನ್ನು ಇನ್ನೂ ಭಾಳ ಇವೆಂಟ್ ಇದಾವ. ಇನ್ನು ಬಜೆಟ್ ಡಿಕ್ಲೇರ್ ಮಾಡ್ಬೇಕಾ ಅದು ಐತಿ. ನಾನು ಈ ಇವೆಂಟಲ್ಲಿ ಮತ್ತೆ ಇನ್ನು ನಿಫ್ಟಿ ಎಷ್ಟು ಇರ್ತೈತೆ ಅಂತ ನೋಡ್ಬೇಕು. ಈಗಾಗಲೇ ನಿಫ್ಟಿ ಆಲ್ ಟೈಮ್ ಹೈ ಕಡೆನೇ ಐತ್ರಿ, 24,000 ಕ್ರಾಸ್ ಮಾಡೈತಿ ಇದೆ 2024ನಾಗ. ಅಂತಂದ್ರೆ ಈಗ ನೋಡಬಹುದ ಮಾರ್ಕೆಟ್ ಎಷ್ಟು ಬುಲ್ಲಿಶ್ ಐತಂತ. ಮತ್ತು ವೀಕ್ಷಕರೇ, ನಿಫ್ಟಿ 50ದು ಟಾಪ್ 10 ಕಂಪ್ನಿಗಳು ಈ 6 ತಿಂಗಳನ್ಯಾಗ 30%ಕಿಂತ ಹೆಚ್ಚು ರಿಟರ್ನ್ ಕೊಟ್ಟಾವ. ಅಂತಂದ್ರೆ ನೋಡಬಹುದು ನೀವು, ನಿಫ್ಟಿ 50ದು ಟಾಪ್ 10 ಕಂಪ್ನಿಗಳನ್ನ 30%ಕಿಂತ ಹೆಚ್ಚು ರಿಟರ್ನ್ ಕೊಟ್ಟಾವ. ಅಂತಂದ್ರೆ ಎಷ್ಟು ಬುಲ್ಲಿಶ್ನೆಸ್ ಐತಿ 6 ತಿಂಗಳನ್ಯಾಗ ಅಂತ. ಮತ್ತು ವೀಕ್ಷಕರೇ, DIIs 2.3 ಲಕ್ಷ ಕೋಟಿ ಬಾಯಿಂಗ್ ಮಾಡ್ಯಾರ್ರಿ. ಅಂತಂದ್ರೆ ನೋಡಬಹುದು ನಮ್ದು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಎಷ್ಟು ಹೂಡಿಕೆ ಮಾಡತ್ತಾರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ. 2.3 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡೋದ್ರಿಂದನ ನೀವು ನೋಡ್ಬೋದು. ಈಗ ನಿಫ್ಟಿ, ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ಎಲ್ಲಾನು ಆಲ್ ಟೈಮ್ ಹೈ ಕಡೆ ಹೋಗ್ಯಾವ. ಅಂತಂದ್ರೆ ನೀವು ಗುರ್ತೈತಿ ವೀಕ್ಷಕರೇ, ಎಷ್ಟು ಮಂದಿ ಮ್ಯೂಚುವಲ್ ಫಂಡ್ನಾಗ ಅದನ್ನು ರೊಕ್ಕ ಹಾಕತ್ತಾರಂತ ನೀವು ಈ ಡೇಟಾಲೇನು ತಿಳ್ಕೊಬೋದು. ಯಾಕಂತಂದ್ರೆ ನೋಡ್ರಿ, DIIs 6 ತಿಂಗಳನ್ಯಾಗ 2.3 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ಯಾರ್ರಿ ವೀಕ್ಷಕರೇ. ಮತ್ತು FIIs ಈ 6 ತಿಂಗಳನ್ಯಾಗ ಬಾಯಿಂಗ್ ಮಾಡಿಲ್ರಿ. FIIs 4,557 ಕೋಟಿ ನೆಟ್ ಸೆಲ್ಲಿಂಗ್ ಮಾಡ್ಯಾರ. ಈ ಸಲ FIIs ರೊಕ್ಕ ಭಾಳ ಕಮ್ಮಿ ಮಾಡ್ಯಾರ ಈ 6 ತಿಂಗಳನ್ಯಾಗ. ಈ 6 ತಿಂಗಳನ್ಯಾಗ ರಿಟೇಲ್ ಇನ್ವೆಸ್ಟರ್ಸ್ ಮತ್ತು ನಮ್ದು ಡೊಮೆಸ್ಟಿಕ್ ಇನ್ವೆಸ್ಟರ್ಸನ್ನ ಭಾಳ ರೊಕ್ಕ ಮಾಡ್ಯಾರ. ನೋಡ್ರಿ ವೀಕ್ಷಕರೇ, DIIs 2.3 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ಯಾರ. ಅಂತಂದ್ರೆ ನಮ್ದು ಎಲ್ಲ DIIs ಕಡೆ ಅಂತಂದ್ರೆ ನಮ್ಮ ಮ್ಯೂಚುವಲ್ ಫಂಡ್ ಕಡೆ ರೊಕ್ಕ ಎಷ್ಟು ಬರತೈತೆ ಅಂತ ನೀವು ಇದ ಡೇಟಾಲೇ ತಿಳ್ಕೊಬೋದು. ವೀಕ್ಷಕರೇ, ಇದು 6 ತಿಂಗಳ್ರೆ ನಮ್ಮ ಮಾರ್ಕೆಟಿಗೆ ಪಾಸಿಟಿವ್ ಐತೆ. ಎಲೆಕ್ಷನ್ ರಿಸಲ್ಟ್ ಇದನ್ನ ಸ್ವಲ್ಪ ನೆಗೆಟಿವ್ ಆಗಿತ್ತು, ಬಟ್ 2 ದಿನದ್ನಾಗ ರಿಕವರ್ ಆತ. ಅಂದ್ರೂ ಈಗ ನೋಡಬಹುದು ನಿಫ್ಟಿ ಮತ್ತು ಆಲ್ ಟೈಮ್ ಹೈ ಕಡೆನ ಐತಿ. ಮತ್ತು ಇನ್ನು ಮುಂದಿನ 6 ತಿಂಗಳು ಹೆಂಗೆ ಹೋಗ್ತಾವಂತ ನೋಡಬೇಕ್ರಿ. ಯಾಕಂತಂದ್ರೆ ನಮ್ಮ ದೇಶ ಇನ್ನೂ ಗ್ರೋ ಆಗೋದು ಭಾಳ ಐತಿ. ಇದು 6 ತಿಂಗಳು ಚಲೋನ ಹೋಗ್ತೈತಿ. ಮತ್ತು ಈ ಬಜೆಟ್ ಮ್ಯಾಗೂ ನಿಮ್ಮದು ಕಣ್ಣು ಇರ್ಬೇಕು. ಬಜೆಟ್ನಾಗ ಏನ್ರಿ ಗೌರ್ಮೆಂಟ್ ಯಾವ್ದ್ರೆ ಸೆಕ್ಟರ್ಗೆ ಚಲೋ ಫೆಸಿಲಿಟೀಸ್ ಕೊಟ್ರೆ ಆ ಸೆಕ್ಟರನ್ನು ಭಾಳ ಇರೋದ ಚಾನ್ಸಸ್ ಐತಿ. ತಿಳಿದ್ರಿ ವೀಕ್ಷಕರೇ, ಏನೂ ಅನ್ಸೋದಿಲ್ಲ. ನಮ್ಮ ದೇಶ ಬೆಳೆಯೋದ ದೇಶ ಐತಿ. ಈ ದೇಶದ ಮ್ಯಾಗ ರಿಸ್ಕ್ ತಗೊಂಡ ನೀವು ಲಾಂಗ್ ಟರ್ಮ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಖಂಡಿತ ಪ್ರಾಫಿಟೇಬಲ್ ಆಗೇ ಆಗ್ತೀರಿ. ನೀವು ಅಂಜೋ ಅವಶ್ಯಕತೆ ಇಲ್ಲ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ರೆ. ಮತ್ತು ಟ್ರೇಡಿಂಗ್ ಎಷ್ಟಾಗ್ತೈತೆ ಅಷ್ಟು ಅವಾಯ್ಡ್ ಮಾಡಿರಿ. ಯಾಕಂತಂದ್ರೆ ವೀಕ್ಷಕರೇ, 100 ಮಂದಿನಾಗ 90 ಮಂದಿ ರೊಕ್ಕ ಕಳ್ಕೊತಾರೆ, 10 ಮಂದಿ ರೊಕ್ಕ ಮಾಡ್ತಾರೆ. ಆ 10 ಮಂದಿನೂ DIIs FIIs ಅವ್ರನ್ನ ಇರ್ತಾರೆ. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ಚಲೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾನ ಶೇರ್ ಮಾಡಿ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.